ಕರ್ತನು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಆತ್ಮಿಕ ಶುಭಾಶಯಗಳು. ಬನ್ನಿರಿ, ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ. ಈ ದಿವಸದಲ್ಲಿ ನಾವು ಎಲ್ಲ ಮಾದಕ ವಸ್ತುಗಳಿಗೆ ದಾಸರಾಗಿರುವಂಥ ಅನೇಕ ಚಟಗಳಿಗೆ ಸಿಕ್ಕಿ ಹಾಕಿಕೊಂಡಿರುವಂಥ ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಇಂದು ಅನೇಕರು ಅನೇಕ ಕಾರ್ಯಗಳಿಗೆ ಅವರು ದಾಸರಾಗಿ ಅದರಿಂದ ಬಿಡುಗಡೆ ಹೊಂದದೆ ಅನೇಕರು ಕಷ್ಟಪಡುತ್ತಿದ್ದಾರೆ. ಅದರ ನಿಮಿತ್ತವಾಗಿ ಅವರ ಕುಟುಂಬಗಳು, ವೈಯಕ್ತಿಕವಾದಂಥ ಜೀವನ ಹಾಳಾಗುತ್ತಾ ಇದೆ. ಅನೇಕರಿಗೆ ಅದರಿಂದ ಬಿಡುಗಡೆ ಹೊಂದಬೇಕೆಂಬಂಥ ಆಸೆ ಆದರೆ ಬರಲಿಕ್ಕಾಗ್ತಾ ಇಲ್ಲ. ಆದರೆ ದೇವರ ವಾಗ್ದಾನದ ವಾಕ್ಯವನ್ನು ಒಂದು ಸಾರಿ ನಾವು ನೋಡೋಣ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದ ಅದರ 7ನೇ ವಾಕ್ಯ ಹೇಳುತ್ತದೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಾಕ್ಯ. ದೇವರ ವಾಕ್ಯ ಹೇಳುತ್ತಾ ಇದೆ, ನಮಗೆ ವಿರುದ್ಧವಾಗಿ ಬರುವಂಥ ಎಲ್ಲ ದುಷ್ಟನ ಕುಯುಕ್ತಿಗಳಿಗೂ ಅವನ ವಂಚನೆ ಕಾರ್ಯಗಳಿಗೂ ನಾವು ಎದುರಿಸಿ ನಿಲ್ಲಬೇಕು. ಆಗ ಅವನು ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಇಂದು ನೋಡಿ, ಅನೇಕ ಯೌವನಸ್ಥರು, ಅನೇಕ ಟೀನೇಜ್ ಮಕ್ಕಳು, ಚಿಕ್ಕ ಪ್ರಾಯದಲ್ಲಿರುವಂಥ ಚಿಕ್ಕ ಮಕ್ಕಳೆಲ್ಲರೂ ಅನೇಕ ವಿಷಯಗಳಿಗೆ ಅವರು ದಾಸರಾಗಿ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಅನೇಕರು ತಾವಿರುವಂಥ ಆ ಒಂದು ಅವಸ್ಥೆಯಲ್ಲಿ ಯಾರಿಗೂ ಹೇಳಿಕೊಳ್ಳಲಿಕ್ಕೂ ಆಗದೆ ಆ ನಾಚಿಕೆಯಲ್ಲಿ ಅವರು ಬಿದ್ದವರಾಗಿದ್ದಾರೆ. ಇನ್ನು ಅನೇಕ ಹುಡುಗರು ಮಾದಕ ವಸ್ತುಗಳಿಗೂ ಅಶ್ಲೀಲವಾದಂಥ ಚಿತ್ರಗಳಿಗೂ ಅವರ ದಾಸರಾಗಿ ಅವರು ಬಿದ್ದಿದ್ದಾರೆ. ಇಂದು ದೇವ ಮಕ್ಕಳಾದಂಥ ನಾವುಗಳು ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸೋಣ. ನಮ್ಮ ಯುವ ಪೀಳಿಗೆ, ನಮ್ಮ ಯೌವನಸ್ಥ ಮಕ್ಕಳೆಲ್ಲರೂ ಸಹ ದೇವರ ಸಾನ್ನಿಧ್ಯದಲ್ಲಿ ಅವರಿಗೆ ಬೇಡೋಣ. ದೇವರು ಅವರಿಗೆ ಬಿಡುಗಡೆಯನ್ನು ಕೊಡಲಿಕ್ಕಾಗಿ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿನ ಪ್ರಾರ್ಥಿಸೋಣವೇ. ಒಳ್ಳೆಯ ಯೇಸು ಸ್ವಾಮಿ, ನಿನ್ನ ಸಾನ್ನಿಧ್ಯಕ್ಕೆ ನೇರವಾಗಿ ನಾವು ಬರುತ್ತಾ ಇದ್ದೇವೆ. ದೇವರೇ, ಈ ರೀತಿಯಾದಂಥ ತಪ್ಪಾದಂಥ ವಿಷಯಗಳಿಗೆ ಸಿಕ್ಕಿ ಹಾಕಿಕೊಂಡಿರುವಂಥ ಅಭ್ಯಾಸಗಳಿಗೆ, ಚಟಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂಥ ಪ್ರತಿಯೊಬ್ಬರನ್ನು ನಿನ್ನ ಕೃಪಾಸಿಂಹಾಸನದ ಮುಂದೆ ನಾವು ತರುತ್ತಾ ಇದ್ದೇವೆ. ಅವರಿಗೆ ಬೇಕಾದಂಥ ಬಿಡುಗಡೆಯನ್ನು ನೀನು ದಯಪಾಲಿಸು ದೇವರೇ. ಅನೇಕರು ಬಿಡಲಿಕ್ಕೆ ಯೋಚಿಸಿಯೂ ಅದನ್ನು ಬಿಡಲಿಕ್ಕೆ ಆಗದೆ ಸ್ವಾಮಿ, ಅವರು ಪಡುತ್ತಿರುವಂಥ ಕಷ್ಟಗಳು, ಅವರ ಕಣ್ಣೀರನ್ನು ನೀನು ನೋಡಬೇಕಾಗಿ ಬೇಡುತ್ತಾ ಇದ್ದೇವೆ. ಅನೇಕರು ಕರ್ತನೇ ಅನೇಕ ಅಭ್ಯಾಸಗಳಲ್ಲಿ, ಮುಖ್ಯವಾಗಿ ಕರ್ತನೇ ಆನ್ಲೈನ್ನ ಕರ್ತನೇ ಅನೇಕ ತಪ್ಪಾದಂಥ ವಿಷಯಗಳಿಗೂ, ಅನೇಕರು ಸ್ವಾಮಿ ಅಪ್ಪ ಅನೇಕ ತಪ್ಪಾದಂಥ ಅಶ್ಲೀಲ ಚಿತ್ರಗಳಿಗೆ ದಾಸರಾಗಿ ಬಿಡುಗಡೆ ಹೊಂದಲಿಕ್ಕಾಗದೆ ಅನೇಕ ಕಾರ್ಯಗಳಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಿದ್ದಾರೆ. ನೀನು ಬಿಡುಗಡೆ ಮಾಡಬೇಕಾಗಿ ನಾವು ಬೇಡುತ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರು, ನಿನ್ನ ಮಕ್ಕಳನ್ನು ಬಿಡುಗಡೆ ಮಾಡು. ಈ ಪ್ರಾರ್ಥನೆಯನ್ನು ನಮ್ಮೊಟ್ಟಿಗೆ ಸೇರಿ ನೀವು ನೋಡುತ್ತಿರುವುದಾದರೆ, ಆ ರೀತಿಯಂಥ ಅನೇಕ ವಿಷಯಗಳು ನೀವು ಸಿಕ್ಕಾಕಿಕೊಂಡಿದ್ದೀರ, ನಮ್ಮೊಟ್ಟಿಗೆ ಸೇರಿ ಪ್ರಾರ್ಥಿಸಿ. ಕ್ರಿಸ್ತನ ಬಲವು ನನ್ನನ್ನು ಬಿಡುಗಡೆ ಮಾಡುತ್ತದೆ, ಯೇಸುವಿನ ಶಿಲುಬೆಯ ರಕ್ತವು ನನ್ನನ್ನು ಬಿಡುಗಡೆ ಮಾಡುತ್ತದೆ. ಇನ್ನು ನಾನು ಯಾವ ಪಾಪಕ್ಕೂ ನಾನು ದಾಸನಲ್ಲ. ಯೇಸು ಕ್ರಿಸ್ತನ ಶಿಲುಬ ಮರಣವು, ಆತನ ಪುನರುತ್ಥಾನದ ಬಲವು ನನ್ನನ್ನು ಇಂದು ಎಲ್ಲ ಅಶುದ್ಧ ಕಾರ್ಯಗಳಿಂದ ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ನಾವು ನಂಬುತ್ತೇವೆ. ಸ್ವಾಮಿ, ನೀನು ಮಾಡುವ ಕೃಪೆಗಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ನಾವು ಖಂಡಿತವಾಗಲೂ ನಂಬುತ್ತೇವೆ, ಏಸಪ್ಪ ನಿಮಗೆ ಖಂಡಿತವಾಗಲೂ ಬಿಡುಗಡೆಯನ್ನು ಕೊಡುತ್ತಾನೆ. ಆತನ ಶಿಲುಬ ಮರಣದ ಮುಖಾಂತರವಾಗಿ ಎಲ್ಲ ಪಾಪ ಕೃತ್ಯಗಳ ಮೇಲೆ ನಮಗೆ ಜಯವಿದೆ. ದೇವರು ಬಿಡುಗಡೆ ಕೊಡುತ್ತಾನೆ. ಇಂದು ಅರಿಕೆ ಮಾಡಿ, ವಾಕ್ಯವನ್ನಿಟ್ಟು ಅರಿಕೆ ಮಾಡಿ, ದೇವರು ನಮಗೆ ಖಂಡಿತವಾಗಲೂ ಬಿಡುಗಡೆ ಕೊಡುತ್ತಾನೆ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ನಾವು ಮುಂದಿನ ವಿಡಿಯೋಲಿ ನಿಮ್ಮೆಲ್ಲರನ್ನು ಸಂಧಿಸ್ತೇವೆ. ಗಾಡ್ ಬ್ಲೆಸ್ ಯು.